ಇನ್ನು ಬೆಂಗಳೂರಿನ ರಿಂಗ್ ರಸ್ತೆಯಲ್ಲಿ ಇರತಕ್ಕಂತಹ ಈ ಅಂಡರ್ ಪಾಸ್ಗಳು ವಾಹನ ಸವಾರರಿಗೆ ಅಕ್ಷರಶಃ ಡೆಡ್ಲಿ ಸ್ಪಾಟ್ಗಳಾಗಿ ಮಾರ್ಪಾಟಾಗಿದೆ. ನಿತ್ಯ ಹತ್ತಾರು ಅಪಘಾತಗಳಿಂದಾಗಿ ಪ್ರತಿನಿತ್ಯ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದರೆ ಈಗ ಸದ್ಯ ಈ ಭಾಗದಲ್ಲಿ ಸಂಚಾರಿ ಪೊಲೀಸರ ಆ ಒಂದು ಕೆಲಸದಿಂದ ವಾಹನ ಪ್ರಯಾಣಿಕರು ನಿಜವಾಗ್ಲೂ ಕೂಡ ನಿಟ್ಟುಸಿರು ಬಿಡುವಂತಾಗಿದೆ. ಹಾಗಾದರೆ ಏನಾಗಿದೆ ಬದಲಾವಣೆ ಅಂತ ನೋಡೋಣ. ಡೆಡ್ಲಿ ಸ್ಪಾಟ್ಗಳಾದ ರಿಂಗ್ ರಸ್ತೆಯ ಅಂಡರ್ ಪಾಸ್ಗಳಲ್ಲಿ ಅಪಘಾತ ತಡೆಗೆ ಸಂಚಾರಿ ಪೊಲೀಸರ ಪ್ಲಾನ್. ಬೆಂಗಳೂರಿನ ನಾಗರಭಾವಿಯಿಂದ ಗೊರಗುಂಟೆಪಾಳ್ಯ ಮಾರ್ಗದ ರಿಂಗ್ ರೋಡ್ನ ಅಂಡರ್ ಪಾಸ್ಗಳು ವಾಹನ ಸವಾರರಿಗೆ ಡೇಂಜರ್ ಸ್ಪಾಟ್ಗಳಾಗಿ ಮಾರ್ಪಟ್ಟಿವೆ. ನಿತ್ಯ ಹತ್ತಾರು ಅಪಘಾತಗಳು ಅಂಡರ್ ಪಾಸ್ಗಳಲ್ಲೇ ಆಗ್ತಾ ಇದ್ದು, ಈ ಭಾಗಗಳಲ್ಲಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಅಪಘಾತಗಳಂತೂ ಈ ಭಾಗದಲ್ಲಿ ಕಾಮನ್ ಅನ್ನೋ ಪರಿಸ್ಥಿತಿ ಇದೆ. ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಸವಾಲಾಗಿದ್ದ ಸಮಸ್ಯೆಗೆ ಖುದ್ದು ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೇ ಪ್ಲಾನ್ ಒಂದನ್ನ ಮಾಡಿದ್ದು, ಈ ಮೂಲಕ ಅಪಘಾತ ತಡೆಗೆ ಮುಂದಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಸಂಚಾರಿ ಠಾಣಾ ವ್ಯಾಪ್ತಿಯ ಮಾಳಗಳ, ತೆರಿಗೆ ಭವನ, ವಿಜಯ ನೇತ್ರಾಲಯ ಸೇರಿದಂತೆ ಹಲವು ಅಂಡರ್ ಪಾಸ್ಗಳಲ್ಲಿ ವಾಹನ ಸವಾರರು ಓಡಾಟ ಮಾಡಬೇಕಾದ ಟೈಮಲ್ಲಿ ಜೀವವನ್ನ ಕೈಯಲ್ಲಿಟ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿಯಾಗಿತ್ತು. ರಿಂಗ್ ರೋಡ್ನ ಸರ್ವಿಸ್ ರಸ್ತೆಗಳಲ್ಲಿ ಬರುವಂತ ವೆಹಿಕಲ್ಗಳಿಗೆ ಅಂಡರ್ ಪಾಸ್ಗಳು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ಸರ್ವಿಸ್ ರಸ್ತೆಯಲ್ಲಿ ವೇಗವಾಗಿ ಬರ್ತಾ ಇದ್ದ ವಾಹನಗಳಿಗೆ ಅಂಡರ್ ಪಾಸ್ನಲ್ಲಿ ಬರೋ ವೆಹಿಕಲ್ಗಳು ಡಿಕ್ಕಿಯಾಗಿ ನಿತ್ಯ ಹಲವು ಆಕ್ಸಿಡೆಂಟ್ಗಳು ಆಗ್ತಲೇ ಇತ್ತು. ಇದೇ ಕಾರಣಕ್ಕೆ ಈ ಮಾರ್ಗದ ಅಂಡರ್ ಪಾಸ್ಗಳ ಬಳಿ ಪೊಲೀಸರ ನಿಯೋಜನೆ ಮಾಡಿದ್ರು. ರಾತ್ರಿ ವೇಳೆಯಲ್ಲಿ ಹೆಚ್ಚು ಅಪಘಾತಗಳು ಸಂಭವಿಸಿ ಪ್ರಾಣ ಹಾನಿ ಆಗ್ತಾ ಇತ್ತು. ಈ ಸಮಸ್ಯೆ ಕಂಡು ಎಚ್ಚೆತ್ತ ಸ್ಥಳೀಯ ಸರ್ಕಾರಿ ಪೊಲೀಸರು ಈ ಮಾರ್ಗಗಳಲ್ಲಿ ಸದ್ಯ ಕಾನ್ವೆಕ್ಸ್ ಮಿರರ್ಗಳನ್ನು ಅಳವಡಿಕೆ ಮಾಡಿ ಅಪಘಾತ ತಡೆಯುವ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ. ಗಮನಿಸ್ತಾ ಇದ್ರಿ, ಕಾನ್ವೆಕ್ಸ್ ಮಿರರ್ಗಳನ್ನ ಬೆಂಗಳೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಅಂಡರ್ ಪಾಸ್ಗಳ ಬಳಿ ಅಳವಡಿಕೆಯನ್ನ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ಈ ಅಂಡರ್ ಪಾಸ್ಗಳ ಮುಂಭಾಗದಲ್ಲಿ ಅಂದರೆ ಎರಡೂ ಕಡೆ ಕನೆಕ್ಟಿವಿಟಿಯನ್ನು ಕೊಡುವಂತಹ ರಸ್ತೆಗಳೇನಿದೆ, ಆ ರಸ್ತೆಗಳಲ್ಲಿ ಈ ಮಿರರ್ಗಳನ್ನು ಹಾಕೋದ್ರಿಂದ ಅಂಡರ್ ಪಾಸ್ನಲ್ಲಿ ಬರುವಂತಹ ಮತ್ತೊಂದು ಭಾಗದ ವೆಹಿಕಲ್ಗಳು ವಾಹನ ಸವಾರರಿಗೆ ಕಾಣುತ್ತೆ. ಈಗ ಈ ಒಂದು ಮಿರರ್ಗಳನ್ನು ಹಾಕಿರೋದ್ರಿಂದ ಅದನ್ನು ಒಮ್ಮೆ ಗಮನಿಸಿದ್ರೆ ಬೇರೆ ವೆಹಿಕಲ್ಗಳು ಬರ್ತಾ ಇದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಪ್ರಮುಖ ಬ್ಲೈಂಡ್ ಸ್ಪಾಟ್ಗಳೇನಿದ್ವು ಅಲ್ಲಿ ಕನೆಕ್ಟ್ ಮಾಡುವಂಥದ್ದು ಅಥವಾ ಅಲ್ಲಿ ಅಳವಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಮಿರರ್ಗಳ ಅಳವಡಿಕೆಯಿಂದ ಅಂಡರ್ ಪಾಸ್ಗಳಲ್ಲಿ ಹಾದು ಬರೋ ವಾಹನ ಸವಾರರಿಗೆ ಸರ್ವಿಸ್ ರಸ್ತೆಯಲ್ಲಿ ಬರೋ ವಾಹನಗಳ ಸ್ಪಷ್ಟ ಗೋಚರ ಆಗುತ್ತೆ. ಅದೇ ರೀತಿ ಸರ್ವಿಸ್ ರಸ್ತೆಯ ವೆಹಿಕಲ್ಗಳಿಗೆ ಅಂಡರ್ ಪಾಸ್ ಗೋಚರವಾಗುತ್ತೆ. ಇದು ಅಪಘಾತ ತಡೆಗೆ ಸಹಕಾರಿಯಾಗುತ್ತೆ. ಇನ್ನು ಮಿರರ್ಗಳ ಅಳವಡಿಕೆಗೆ ಇಲಾಖೆ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಯಾವುದೇ ಹಣ ಕೊಟ್ಟಿಲ್ಲ. ಬದಲಾಗಿ ಸ್ಥಳೀಯ ಸಾರ್ವಜನಿಕ ಸಹಕಾರದೊಂದಿಗೆ ಪೊಲೀಸರೇ ಕಾರ್ಯಕ್ಕೆ ಹಣ ಹಾಕಿ ಮಾಡಿರೋದು ವಿಶೇಷ. ಸದ್ಯ ಪೊಲೀಸರ ಈ ಕಾರ್ಯಕ್ಕೆ ಸ್ಥಳೀಯರು ಕೂಡ ಶಬ್ಬಾಷ್ ಅಂತಿದ್ದಾರೆ. ಇದಾದ್ಮೇಲೆ ಪರವಾಗಿಲ್ಲ ಸರ್. ಈಗ ಪಬ್ಲಿಕ್ಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ, ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ ಸರ್. ಈಗ ಯಾಕೆಂದ್ರೆ ಸುಮಾರು ಇಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತವೆ, ಜಾಮ್ ಆಗುತ್ತೆ, ಮತ್ತೆ ಸಾಯಂಕಾಲ ಟೈಮ್ ಫುಲ್ ಜಾಮ್ ಆಗುತ್ತೆ, ವರ್ಕಿಂಗ್ ಟೈಮಲ್ಲಿ ಜಾಮ್ ಆಗುತ್ತೆ ಸರ್. ಇದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಈಗ ನೋಡಿ ಸರ್, ಗೊತ್ತಾಗುತ್ತೆ ಹಿಂದೆ ಮುಂದೆ ಲೆಫ್ಟ್ ರೈಟು ಎಲ್ಲ ಗೊತ್ತಾಗುತ್ತೆ ಸರ್. ಟ್ಯಾಪ್ ಆದ್ಮೇಲೆ ಜನಸಂಖ್ಯೆ ನೋಡ್ಕೊಂತಾರೆ, ಯಾವ ತರ ಟರ್ನಿಂಗ್ ಪಾಯಿಂಟ್ ಅವೆಲ್ಲ ಒಳ್ಳೆ ಕೆಲಸಕ್ಕೆ ಒಳ್ಳೆ ಸುಲಭ ಇದೆ. ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಒಳ್ಳೇದು ಮಾಡಿದ್ದಾರೆ, ಒಳ್ಳೇದು. ಇವಾಗ ಕಂಟ್ರೋಲ್ ಆಗುತ್ತೆ, ಟ್ರಾಫಿಕ್ ಸ್ವಲ್ಪ ಜನಸಂಖ್ಯೆಗೂ ಒಳ್ಳೇದು. ಆಕ್ಸಿಡೆಂಟ್ ಆಗ್ತಾ ಇತ್ತು, ಇವಾಗ ಹಾಕಿದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ರ, ನಿಧಾನವಾಗಿ ಚಲಿಸ್ತಾರೆ, ಆಕ್ಸಿಡೆಂಟ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಸ್ಥಳೀಯ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಜೊತೆಗೆ ಈ ಮೂಲಕ ಆದ್ರೂ ಈ ಭಾಗದಲ್ಲಿ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತಾ ಕಾದು ನೋಡಬೇಕು. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.